ಪ್ರಾಣಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು? ಇದನ್ನು ಒಂದು ಪುಟ್ಟ ಉದಾಹರಣೆಯಿಂದ ಅರ್ಥಮಾಡಿಕೊಳ್ಳೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ತನ್ನ ಬಂಧು ಬಳಗದವರನ್ನು ಕೊಂದು ರಾಜ್ಯವನ್ನು ಪಡೆದು ರಾಜ್ಯ ಸುಖವನ್ನು ಅನುಭವಿಸುವುದಕ್ಕಿಂತಲೂ ಧೃತರಾಷ್ಟ್ರನ ಮಕ್ಕಳು ತನ್ನನ್ನು ಕೊಂದರೂ ಅದು ತನಗೆ ಒಳ್ಳೆಯದೇ ಎಂಬ ಭಾವನೆಯನ್ನು ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಎದುರು ವ್ಯಕ್ತಪಡಿಸುತ್ತಾನೆ. ಅವನ ವಿರಕ್ತಿ ವೈರಾಗ್ಯಗಳು ಯಾವ ಮಟ್ಟಕ್ಕಿತ್ತು ಎಂದರೆ, ತನ್ನ ಪ್ರಾಣ ಹೋದರೂ ಸರಿ, ತನ್ನಿಂದ ಇತರರಿಗೆ ನೋವು ಉಂಟಾಗಬಾರದು, ತಾನು ಪಾಪಗಳನ್ನು ಹೊತ್ತುಕೊಳ್ಳಬಾರದು ಎಂದು ಆಲೋಚಿಸುವ ಮಟ್ಟಕ್ಕಿತ್ತು. ಅಷ್ಟೇ ಅಲ್ಲ, ಅವನು ರಾಜ್ಯ ಸುಖವನ್ನು ಪಡೆದುಕೊಳ್ಳಲು ಸಹ ನಿರಾಕರಿಸಿದನು. ಅವನ ಪ್ರಕಾರ ಸುಖವನ್ನು ಅನುಭವಿಸುವುದಕ್ಕಿಂತಲೂ ಪಾಪಗಳನ್ನು ಮಾಡದಿರುವುದು ಶ್ರೇಷ್ಠ. ಇತರರಿಗೆ ನೋವನ್ನು ಉಂಟುಮಾಡಿ ವಿಜಯವನ್ನು ಪಡೆದುಕೊಳ್ಳುವುದಕ್ಕಿಂತಲೂ ಅಪಜಯಕ್ಕೆ ಒಳಗಾಗಿ ಪ್ರಾಣವನ್ನು ಕಳೆದುಕೊಳ್ಳುವುದೇ ಶ್ರೇಷ್ಠ. ಅಂದರೆ ಪ್ರಾಣಕ್ಕಿಂತಲೂ ಶ್ರೇಷ್ಠವಾದದ್ದು ಪಾಪಕಾರ್ಯಗಳನ್ನು ಮಾಡದಿರುವುದು. ಈ ಕೃತಿಯ 12ನೆಯ ತುಣುಕು ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಅದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.